ಇದ್ರ ಸ್ಕೇಲ್ಸ್ ಅಂತ ಕರಿತೀವಿ ನಾವು, ಹೌದಾ? ಎದ್ರಿ ಈ ರಸ ಹೀರ ಕೀಟಗಳು ಸ್ಕೇಲ್ಸ್, ಇದ್ರದ್ದೊಂದು ವಿಡಿಯೋ ಚೆನ್ನಾಗ್ ಮಾಡಾಕಿದ್ದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರಾಗ ಇರುವೆ ಇರೋದು ಸಿಕ್ತು ನನಗೆ. ಇರುವೆಗೂ ಮತ್ತೆ ಇವುಗಳಿಗೆ ಏನು ನೇರವಾದ ಸಂಬಂಧ ತೋರ್ಸಿ ಹೇಳ್ತೀನಿ. ತಗೊಂಬಾಯ್ತಾ? ನೋಡಿ ಇಲ್ಲಿ ಇರುವೆ ಕಾಣ್ತೈತಾ ನಿಮಗೆ? ಹಂಗ್ ಹಿಡಿಬಾರ್ದು, ಅಡ್ಡನೇ ಹಿಡಿಬೇಕು ಕಣ. ಯೂಟ್ಯೂಬ್ ಅಲ್ಲಿ ಹೆಂಗ್ ಬೇಕಾದಂಗ್ ಹೋಗ್ಬಿಡ್ತದ ಅದು. ನೋಡಿ ಇಲ್ಲಿ ಕಾಣ್ತತ ವಿಡಿಯೋದಾಗ್ಲಿ ಇರುವೆ ಕಾಣ್ತತ ನೀಟಾಗಿ. ಇರುವೆಗಳು ಪಾಯಿಂಟ್ ಔಟ್ ಮಾಡಿ ಹಿಡಿಬೇಕಾರ ಅದ್ ತಗೊಳ್ತದೆ. ನೋಡಿ ಆ ಇರುವೆಗಳಿಗೂ ಮತ್ತೆ ಈ ಸ್ಕೇಲ್ಸ್ ಅಂತ ಕರಿತೀವಲ್ಲ ಇವುಗಳಿಗೂ ಏನು ಸಂಬಂಧ ಅಂದ್ರೆ, ಈ ಸ್ಕೇಲ್ಸ್ ಏನ್ ಮಾಡ್ತದೆ, ಇದ್ರ ಮ್ಯಾಲ್ ನಿಂತ್ಕೊಂಡು ನೀಡ್ಲಾಕಿ CO2 ಮುಖಾಂತರ ಫ್ಲೋಯಮ್ ಅನ್ನ ಡಿಸ್ಟರ್ಬೆನ್ಸ್ ಮಾಡಿದಾಗ ಇದು ರಸ ಎಲ್ಲ ಹನಕ್ತಾ ಇರ್ತದೆ. ಇದ್ರ ಹೆಣ್ಣು ಮೊಟ್ಟೆ ಹಾಕಿ ಅಲ್ಲೇ ಕುತ್ಕೊಳ್ತದೆ. ಅದು ಚಲನೆಯನ್ನ ಹೊಂದಲ್ಲ. ಗಂಡು ಸ್ವಲ್ಪ ರೆಕ್ಕೆ ಬಂದು ಚಲನೆಯನ್ನ ಹೊಂದ್ಬೋದು. ಈ ರಸನೂ ಕೂಡ ಇದ್ರಲ್ಲಿ ಏನಿರ್ತತೆ, ಸುಕ್ರೋಸ್ ಇರ್ತತೆ, ಸಿಹಿ ಇರ್ತತೆ. ಆ ಸಿಹಿ ಅಂಶವನ್ನ ತಿನ್ನೋದಕ್ಕೇನೆ ಈ ಇರುವೆ ಬರ್ತವೆ. ಆದ್ರ ಆ ಇರುವೆ ಈ ಸ್ಕೇಲ್ಸ್ ಅಂತ ಏನ್ ಕರಿತೀವಲ್ಲ ಇವನು ಏನೇನು ಮಾಡಲ್ಲ, ನೇರವಾಗಿ ಹಂಗೆ ಇರ್ತದೆ. ಮತ್ತೆ ಇವ್ರದ್ದು ನೋಡಿ ಇಲ್ಲಿ ರೋಗ, ಇದೆಲ್ಲ ತುಕ್ಕಕ್ಕೆ ಹಿಡ್ದೈತೆ, ತುಕ್ಕ ಆಗೈತೆ ನೋಡಿಲ್ಲ, ಹೌದಾ? ಇದೆಲ್ಲ ರೋಗನೇ ಇದು, ಇದೆಲ್ಲ ರೋಗ ಇದು ಬಾಡಿ ಇದು ರೋಗ ಐತೆ. ಎಲೆಗಳಲ್ಲಿ ಎಲೆ ಚುಕ್ಕೆ ರೋಗ ಕಡಿಮೆ ಐತೆ, ಬಟ್ ನ್ಯೂಟ್ರಿಯನ್ಸ್ ಪ್ರಾಬ್ಲಮ್ ಮೇಜರ್ ಆಗೈತೆ. ಅದೇ ಇದು ಪ್ರಾಬ್ಲಮ್. ನೋಡಿ ಇವುಗಳಿಗೆ ಸಂಬಂಧ, ಇವು ಹತೋಟಿ ಮಾಡೋದು ಎಲ್ಲ ಹೇಳಿದ್ದೀನಿ. ಇದಕ್ಕೇನಿಲ್ಲಪ್ಪ ಹತೋಟಿ ಮಾಡೋದು, ಬೇವಿನ ಎಣ್ಣೆ ತಗೊಂಡ್ ಹೊಡೆದ್ರು ಸಾಯ್ತೈತೆ. ನೀವು ಅದಕ್ಕೆ ಸಿಲಿಕಾನ್ ಬೇಸ್ಡ್ ಗಮ್ ಹಾಕಿಡ್ಬೋದು, ಕ್ಲೋರೋಪರಿಪಾಸು, ಮೊನೊಕೊಟೋಪಾಸು, ಯಾವ್ದಾರ ಕೀಟನಾಶಕ, ಒಂದು ಶಿಲೀಂಧ್ರನಾಶಕ ಹಾಕೇಳಿ ಯಾವ್ದಾದ್ರು. ಮತ್ತೆ ಇದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್, ಜಿಂಕು, ಬೋರಾನು, ಒಂದು ಪೊಟ್ಯಾಶ್ ಇರೋದು ನ್ಯೂಟ್ರಿಯೆಂಟ್ಸ್, ಇಂಥವನ್ನ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಇದು ಕಂಪ್ಲೀಟ್ ಪ್ಯಾಕೇಜ್ ಆಗ್ತದೆ. ಒಂದು. ಎರಡನೇದು, ಇವು ಏನಪ್ಪಾ ಅಂದ್ರೆ ಹಿಂಗಾರಕ್ಕೆ ಫುಡ್ ಹೋಗ್ತದೆ. ಇವ್ ಎಲೆಗಳು ಬೆಳವಣಿಗೆ ಸ್ಥಗಿತ ಆಗ್ತದೆ, ಅಷ್ಟ ಆಗಲ್ಲ. ಎಲೆಗ ಅಂದ್ರೆ ಬೆಳವಣಿಗೆ ಸ್ಥಗಿತ ಆಗ್ತದೆ. ಅಮೈನೋ ಆಸಿಡ್ಸ್ ಏನ್ ಪ್ರೋಟೀನ್ ಸಿಂಥಸಿಸ್ ಇರ್ತದೆ, ಲಾಕ್ಸಿನ್ಸ್, ಜಿಬ್ಬಲಿಕ್ ಆಸಿಡ್ ಇಂಥವು, ಇವುಗಳು ಈ ಪ್ರೋಟೀನ್ ಜಾಸ್ತಿ ಬೇಕಲ್ಲ ಇದಕ್ಕೆ, ಅವಾಗ ಅಸಮತೋಲನ ಆಗ್ತದೆ. ಕೃತಕವಾಗಿ ಬೇಕಾದ್ರೆ ಹ್ಯೂಮಿಕ್ ಆಸಿಡ್, ಪಲ್ವಿಕ್ ಆಸಿಡ್ ಇರ್ತಕ್ಕಂಥದ್ದು, ಅಮೈನೋ ಆಸಿಡ್ಸ್ ಇರ್ತಕ್ಕಂಥದ್ದು ನಾವು ಸಿಂಪಡಣೆ ಮಾಡ್ಬೋದು ಹಿಂಗಾರಕ್ಕೆ. ಬಟ್ ಬಿಸಿಲಲ್ಲಿ ಮಾಡಬಾರ್ದು, ಟೆಂಪರೇಚರ್ ಜಾಸ್ತಿ ಇರ್ತದೆ. ನೀವು ಯಾವಾಗ ಮಾಡ್ಬೇಕಂತ ಅಂದ್ರೆ ಮಧ್ಯಾಹ್ನ, ಬೆಳಗ್ಗೆ ಅಥವಾ ಸಂಜೆ ಮಾಡಿ. ಆಮೇಲೆ ಈ ತೋಟಗಳಲ್ಲಿ ಬಿಸಿಲು ಜಾಸ್ತಿ ಆಗ್ತೈತಲ್ಲ, ನೆರಳಕ್ ಕೊಡ್ತಕ್ಕಂಥ ಗಿಡಗಳನ್ನ ಕಡಿಬಾರ್ದು. ಭೂಮಿಯನ್ನ ಉಳುಮೆ ಮಾಡೋದಾಗ್ಲಿ, ಬೇಸಾಯ ಮಾಡೋದಾಗ್ಲಿ ಅಥವಾ ಕೆತ್ತೋದಾಗ್ಲಿ ಮಾಡಬಾರ್ದು. ನೀರನ್ನ ಒಂದಿನ ಜಾಸ್ತಿ ಕೊಡೋದು, ಒಂದಿನ ಕಡಿಮೆ ಕೊಡೋದು ಮಾಡಬಾರ್ದು. ಈ ರೀತಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಅದೇ ಅವಶ್ಯಕತೆ ಅನುಗುಣವಾಗಿ ಕೀಟನಾಶಕಗಳು ಬಳಸಿ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಬಾರ್ದು. ಈ ರೀತಿ ಎಲ್ಲಾ ಅಂಶಗಳನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಇರುವೆಗೋಸ್ಕರ ನಾನು ಮಾಡಿ ಹಾಕ್ತಾ ಇರೋದು ಇಷ್ಟು. ನೀವು ಇದನ್ನ ಸರಿಪಡಿಸ್ಕೊಂಡ್ರೆ ಸರಿ ಆಯ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.